ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಲೋಕಾಪುರದಿಂದ ಧಾರವಾಡದವರೆಗೆ ರೈಲು ಮಾರ್ಗವನ್ನು ವಿಸ್ತರಿಸಿ ರಾಜೇಶ್ವರಿ ಒತ್ತಾಯ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಉಗರಗೋಳ ಗ್ರಾಮದ ರೇಣುಕಾದೇವಿ ಫೌಂಡೇಶನ್ ಅಧ್ಯಕ್ಷರಾದ ರಾಜೇಶ್ವರಿ ರೇಣಗೌಡ ಲೋಕಾಪುರದಿಂದ ಧಾರವಾಡದವರೆಗೆ ರೈಲು ಮಾರ್ಗವನ್ನು ವಿಸ್ತರಿಸಬೇಕೆಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸಿದರು. ಈಗಾಗಲೇ ಲೋಕಾಪುರದವರೆಗೆ ರೈಲು ಮಾರ್ಗ ವಿಸ್ತರಣೆಯಾಗಿದ್ದು ಇರುತ್ತದೆ. ಅದೇ ಮಾರ್ಗವನ್ನು ಲೋಕಾಪುರದಿಂದ ಧಾರವಾಡದವರೆಗೆ ವಿಸ್ತರಣೆ ಮಾಡಿದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ತುಂಬಾ ಅನುಕೂಲವಾಗುತ್ತದೆ. ಈಗಾಗಲೇ ಈ ಯೋಜನೆಯ ಸಮೀಕ್ಷೆ ಕೂಡ ಆಗಿದೆ. ಕ್ರಿಯಾ ಯೋಜನೆಯ ಪ್ರಕಾರ ಸನ್ 2019ರಲ್ಲಿ ಹುಬ್ಬಳ್ಳಿ ರೈಲ್ವೆ ವಿಭಾಗದಿಂದ ಕೇಂದ್ರ ರೈಲ್ವೆ ಸಚಿವಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ರೈಲು ಮಾರ್ಗ ಲೋಕಾಪುರದಿಂದ ಧಾರವಾಡ, ರಾಮದುರ್ಗ ಮತ್ತು ಸವದತ್ತಿಯ ಮೂಲಕ ಮಾರ್ಗ ಮಾಡುವುದು ತುಂಬಾ ಅವಶ್ಯವಾಗಿದೆ. ಆದ್ದರಿಂದ ರೈಲ್ವೆ ವಿಭಾಗಕ್ಕೆ ತುಂಬಾ ಲಾಭದಾಯಕವಾಗಿದೆ. ಏಕೆಂದರೆ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೋಟ್ಯಾಂತರ ಜನ ಭಕ್ತರು ಆಗಮಿಸುತ್ತಾರೆ. ಇದರಿಂದ ಲಕ್ಷಾಂತರ ಜನರಿಗೆ, ಈ ಭಾಗದ ಜನರಿಗೆ ತುಂಬಾ ಅನುಕೂಲವಾಗುತ್ತೆ. ಈ ಮಾರ್ಗ ಅನುಷ್ಠಾನಕ್ಕೆ ಬಂದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯಾಗುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ. ಆದ್ದರಿಂದ ರೈಲ್ವೆ ಮಾರ್ಗ ಪ್ರಸ್ತಾವನೆ ಸಲ್ಲಿಸಿ ಮಂಜೂರು ಮಾಡಿ ಅನುಕೂಲ ಮಾಡಿಕೊಡಬೇಕೆಂದು ಅಶ್ವಿನಿ ವೈಷ್ಣವ್, ಕೇಂದ್ರ ರೈಲ್ವೆ ಸಚಿವ, ಮತ್ತು ಜಗದೀಶ್ ಶೆಟ್ಟರ್, ಲೋಕಸಭಾ ಸದಸ್ಯರು ಬೆಳಗಾವಿ ಇವರಿಗೆ ರೇಣುಕಾದೇವಿ ಫೌಂಡೇಶನ್ ಅಧ್ಯಕ್ಷ ರಾಜೇಶ್ವರಿ ರೇಣ್ಯಗೌಡರ್ ಮನವಿ ಮಾಡಿದ್ದಾರೆ. ಈಗಿಲ್ಲಿ ನಮ್ಮ ಸವದತ್ತಿ ಗ್ರಾಮದಲ್ಲಿ ನಮ್ಮ ಕುತುಬುದ್ದೀನ್ ಖಾಜಿ ಸರ್ ಅವರು 4 ದಿನದಿಂದ ರೈಲ್ವೆ ಬಗ್ಗೆ ಹೋರಾಟ ಮಾಡಕತ್ತಿದ್ದಾರೆ. ಮತ್ತು ದಯವಿಟ್ಟು ನಮ್ಮ ಎಲ್ಲ ಶಾಸಕರಾಯ್ತು ಮತ್ತು ಎಲ್ಲ ನಮ್ಮ ರಾಜಕಾರಣಿಗಳಾಯ್ತು 4 ದಿನದಿಂದ ಹೋರಾಟ ಮಾಡತ್ತಾರ. ಸ್ವಲ್ಪ ಅವ್ರು ಬಂದು ಸ್ಪಂದಿಸ್ರಿ. ಮತ್ತು ನೀವು ಎಲ್ಲಿವರೆಗೆ ನಮಗೆ ಇಲ್ಲಿ ಬಂದು ನೀವು ಸ್ಪಂದಿಸಂಗಿಲ್ಲ ಅಲ್ಲಿವರೆಗೆ ನಮ್ಮದು ಈಗ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ಇವತ್ತೇ ಲಾಸ್ಟ್ ಫೈನಲ್. ಇವತ್ತು ಸಾಯಂಕಾಲವರೆಗೆ ನಮಗೆ ಏನಾದರೂ ರೆಸ್ಪಾನ್ಸ್ ಬರಲಿಲ್ಲಪ್ಪ ಅಂತಂದ್ರೆ ನಮ್ದು ಇನ್ನೂ ಉಗ್ರವಾದ ಹೋರಾಟ ನಿರಂತರವಾಗಿ ನಾವು ಮಾಡ್ತೀವಿ. ನಮಗೆ ಎಲ್ಲಿವರೆಗೆ ಭೂಮಿ ಸಿಗಂಗಿಲ್ಲ, ಎಲ್ಲಿವರೆಗೆ ನಮಗೆ ನೀವು ರೈಲ್ವೇದ ಹಸಿರು ನಿಶಾನೆ ನಮಗೆ ತೋರ್ಸಂಗಿಲ್ಲ ಅಲ್ಲಿವರೆಗೆ ನಾವು ಹೋರಾಟ ನಾವು ನಿರಂತರವಾಗಿ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ದಯವಿಟ್ಟು ಇದಕ್ಕೆ ಬಂದು ನೀವು ಎಲ್ಲರೂ ಸ್ಪಂದಿಸಲೇಬೇಕಂತ ನಮ್ಮದೊಂದು ಮನವಿನೂ ಐತಿ. ಮತ್ತು ನಮ್ಮ ಎಲ್ಲ ಸವದತ್ತಿ ಮಹಾಜನತೆಗಳ ಪರವಾಗಿ ಹಾಗೂ ಎಲ್ಲ ವ್ಯಾಪಾರಸ್ಥರ ಪರವಾಗಿ ನಮ್ಮದು ಯಲ್ಲಮ್ಮ ಗುಡ್ಡಕ್ಕೆ ನೂರಾರು ಅಲ್ಲ ಲಕ್ಷಾಂತರ ಜನಸಂಖ್ಯೆ ಬರ್ತಾ ಇದ್ದಾರೆ. ಆ ಭಕ್ತರ ಪರವಾಗಿ ನಮ್ಮದೊಂದು ಕೋರಿಕೆ ಇದೆ. ರಾಜೇಶ್ವರಿ ರೇಣುಕೇಗೌಡರು ನನ್ನ ಹೆಸರು. ಶ್ರೀ ರೇಣುಕಾದೇವಿ ಯಲ್ಲಮ್ಮ ಫೌಂಡೇಶನ್ ಅಧ್ಯಕ್ಷರು.